ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇತ್ತೀಚೆಗೆ ಈಗ ಸಾಕಷ್ಟು ವಿಷಯಗಳು ಸುದ್ದಿ ಆಗ್ತಾ ಇದೆ. ಅದರಲ್ಲಿ ಈಗ ಮೇನ್ ಆಗಿ ಕಾಣ್ತಾ ಇರೋದು ಸಿನಿಮಾಕ್ಕೆ ಪೈರಸಿಯ ಕಾಟ. ಹೌದು, ಈಗ ಸ್ಟಾರ್ಟಿಂಗ್ ಏನು ಡೆವಿಲ್ ಸಿನಿಮಾಕ್ಕೆ ಒಂದು ಪೈರಸಿ ಕಾಟ ಇತ್ತು, 10,000 ಲಿಂಕ್ ಅನ್ನ ಡಿಲೀಟ್ ಮಾಡಿಸಿದ್ದು, ಆ ಥರ ಎಲ್ಲ ಜಂಜಾಟಗಳ ನಡುವೆ ಈಗ ಮತ್ತೆ ಈ ಒಂದು ಸಿನಿಮಾಕ್ಕೆ ಪೈರಸಿ ಕಾಟ ತಪ್ಪಿದ್ದಲ್ಲ. ಹೌದು, 45 ಮತ್ತೆ ಮಾರ್ಕ್ ಕೂಡ ಅಷ್ಟೇ ಈ ಪೈರಸಿಯ ಕಾಟ ತಪ್ಪಿಲ್ಲ. ಸೊ ಮಾರ್ಕ್ ರಿಲೀಸ್ ಆದಾಗ ಆಗಿರ್ಬೋದು ಅಥವಾ 45 ರಿಲೀಸ್ ಆಗಿರ್ಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಬಂತು. ಈ ಹಿಂದೆ ಸಿನಿಮಾಕ್ಕೂ ಕೂಡ ಅಷ್ಟೇ 45 ಯಾವಾಗಲೂ ರಿಲೀಸ್ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅದು ಹಿಂದೆ ಹೋಗ್ತಾನೆ ಬಂತು. ಬಟ್ ಈಗ ಮಾರ್ಕ್ ಕೂಡ ಅಷ್ಟೇ ರಿಲೀಸ್ ಆಗೋ ಟೈಮ್ಗೆ ರಿಲೀಸ್ ಆದ್ರೂ ಕೂಡ ಆ ಎರಡು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಅಂದ್ರೆ ಇಬ್ರು ಸ್ಟಾರ್ ನಟರ ಆಗಿರೋದ್ರ ಕಾರಣ ಯಾಕೋ ಇಲ್ಲಿ ಪೈರಸಿಗಳ ಕಾಟ ಆಗಿರ್ಬೋದು, ಇದು ಯಾಕೋ ಬೇಕಂತಾನೆ ಯಾರೋ ಈ ಸಿನಿಮಾ ಓಡಬಾರ್ದು ಆ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನೋದು ಎಷ್ಟೋ ಜನರ ವಾದ ಆಗಿತ್ತು. ಸೊ ಅದೆಲ್ಲ ನೋಡಿದ್ರೆ ಈಗ ಡೆವಿಲ್ ಸಿನಿಮಾಕ್ಕೆ ಏನ್ ಕಾಟ ತಪ್ಪಿಲ್ವೋ, ಡೆವಿಲ್ ಸಿನಿಮಾ ಸ್ಟಾರ್ಟ್ ಆಗಿ ಸಾಕಷ್ಟು ಹಿಟ್ ಗಳನ್ನ ಕೊಟ್ಟಿರಬಹುದು ಅಥವಾ ಕೋಟಿ ಕಲೆಕ್ಷನ್ ಗಳನ್ನ ಮಾಡಿರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ 13 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು ಡೆವಿಲ್ ಸಿನಿಮಾ. ಸೊ ಅವಾಗ ಮತ್ತೆ ಅದು ಕುಂತಾ ಬಂತು. ಆ ಒಂದು ಕಲೆಕ್ಷನ್ ಏನಿದೆ ಕಡಿಮೆ ಆಗ್ತಾ ಬಂದಾಗ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಸಿನಿಮಾ ಯಾಕೆ ಇಷ್ಟು ಕಲೆಕ್ಷನ್ ಕಮ್ಮಿ ಆಗ್ತಾ ಬರ್ತಿದೆ, ಏನಾಯ್ತು, ಸಿನಿಮಾ ಓಡ್ತಿಲ್ಲ ಯಾಕೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಆಮೇಲೆ ಗೊತ್ತಾಯ್ತು ಇದು ಪೈರಸಿಯ ಕಾಟ ಆಗ್ತಿದೆ. ಅಂದ್ರೆ ಪೈರಸ್ ವಿಡಿಯೋ ಮಾಡೋದಾಗಿರ್ಬೋದು, ತಮ್ಮ ಏನು ಇನ್ಸ್ಟಾಗ್ರಾಮ್ ಅಥವಾ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಬ್ರು ಅದನ್ನ ಹಾಕೊಳ್ಳೋದಾಗಿರ್ಬೋದು. ಆ ಒಂದು ಸಿನಿಮಾವನ್ನಾಗ ಇತ್ತೀಚೆಗೆ ಅಷ್ಟೇ ರಿಲೀಸ್ ಆಗಿರೋ ಸಿನಿಮಾವನ್ನ ಯಾರೋ ಒಬ್ರು ತಮ್ಮ ಅಕೌಂಟ್ ಅಲ್ಲಿ ಹಾಕೊಳ್ಳೋದಾದ್ರೆ ಈ ಸಿನಿಮಾ ಚಿತ್ರಮಂದಿರದಲ್ಲಿ ಯಾರು ಕೂಡ ಸಿನಿಮಾವನ್ನ ನೋಡಕ್ ಬರಲ್ಲ. ಸೊ ಆ ಒಂದು ಅವ್ರಿಗೆ ವ್ಯೂಸ್ಗಾಗಿರ್ಬೋದು ಅಥವಾ ಅವರ ಚಾನಲ್ ಮೇಲೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಈ ತರ ಒಂದು ಕೆಲಸಕ್ಕೆ ಕೈ ಹಾಕೋದಿದೆ. ಸೊ ಹಾಗಾಗಿ ಡೆವಿಲ್ ಸಿನಿಮಾದಲ್ಲಿ ಅನುಭವಿಸಿದಂತ ಕಷ್ಟಗಳನ್ನ ಈಗ ನೆಕ್ಸ್ಟ್ ಮುಂಬರುವಂತ ಸಿನಿಮಾಗಳು ಅನುಭವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಒಂದು ಎಚ್ಚರಿಕೆಯ ಒಂದು ಗಂಟೆಗಳನ್ನ ಬಾರಿಸಿದ್ದಾರೆ. ಎಷ್ಟೋ ಸಿನಿಮಾಗಳಲ್ಲಿ ಕೂಡ ಹೇಳಿದ್ದಾರೆ, ಸಿನಿಮಾ ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದಾರೆ, ಈ ಪೈರಸಿ ಅನ್ನೋದು ಮಾಡಬೇಡಿ, ಎಲ್ರು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡಿ, ಆ ತರ ಸಾಕಷ್ಟು ಮೆಸೇಜ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಬುದ್ಧಿ ಬರದಂತ ಕೆಲವೊಂದು ಜನ ಅಂದ್ರೆ ತಮ್ಮದೇ ಏನೋ ಒಂದು ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಳ್ಳುವಂತ ಜನರು ಇದಾರಲ್ಲ, ಸೊ ಅವರು ಆ ಸಿನಿಮಾವನ್ನ ವಿಡಿಯೋ ಮಾಡಿ ಅಥವಾ ಪೋಸ್ಟ್ ಅಥವಾ ವೈರಲ್ ಮಾಡೋದಾಗಿರ್ಬೋದು, ಈ ಟೆಲಿಗ್ರಾಮ್ ಗಳಲ್ಲಿ ಹಾಕೋದಾಗಿರ್ಬೋದು. ಇದನ್ನ ನಮ್ಮ ಜನರು ಥಿಯೇಟರ್ಗೆ ಬರ್ದೆ ಮೊಬೈಲ್ ಅಲ್ಲಿ ಇದೆಯಲ್ಲ ಅನ್ನೋ ಒಂದು ಕೆಲವೊಂದು ಮೈಂಡ್ ಸೆಟ್ ಇರುತ್ತಲ್ಲ ಜನರಿದ್ದು, ಅವರು ಮೊಬೈಲ್ ಅಲ್ಲೇ ನೋಡ್ಬೋದು ಅನ್ನೋ ಒಂದು ಫೀಲ್ ಅಲ್ಲಿ ಇರ್ತಾರೆ. ಸೊ ಹಾಗೆ ಮಾಡಿದ್ರೆ ಅಲ್ಲಿ ಸಾಕಷ್ಟು ಇನ್ನು ಈ ತರ ಏನಾದ್ರು ಮಾಡಿದ್ರೆ ಅಲ್ಲಿ ಅವ್ರಿಗೆ ಜೈಲು ಕಾಟ ಅಂದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಅನ್ನೋದು ಈಗಷ್ಟೇ ಒಂದು ನ್ಯೂಸ್ ಬಂತು. ಸೊ 45 ಸಿನಿಮಾ ತಂಡದಿಂದ ಒಂದು ನ್ಯೂಸ್ ಅನ್ನ ಹೊರಡಿಸಿದ್ದಾರೆ. ಏನಂದ್ರೆ ಇನ್ನು ಯಾರಾದ್ರೂ ಈ ತರ ಒಂದು ವಿಡಿಯೋಗಳನ್ನ ಮಾಡಿ ಸಿನಿಮಾ ಥಿಯೇಟರ್ ಅಲ್ಲಿ, ಅದು ಕಾನೂನು ಬಾಹಿರ ತಪ್ಪು ಆದ್ರೂ ಆ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡೋದಾಗಿರ್ಬೋದು, ಟೆಲಿಗ್ರಾಮ್ ಗಳಲ್ಲಿ ಅಪ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಕೆಲವೊಂದು ಯಾವ್ದಾದ್ರು ಆನ್ಲೈನ್ ವೆಬ್ಸೈಟ್ ಗಳಲ್ಲಿ ಅಪ್ಲೋಡ್ ಮಾಡೋದಾಗಿರ್ಬೋದು, ಈ ತರ ಏನಾದ್ರು ಮಾಡಿದ್ರೆ ಅವ್ರಿಗೆ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ಅಲ್ಲಿ PRO ಆಗಿರ್ಬೋದು ಅಥವಾ ಸಾಕಷ್ಟು ನಿರ್ಧಾರ ಮಾಡಿ ಒಂದು ವಕೀಲರ ಹತ್ರ ಮಾತಾಡಿ ಒಂದು ಡಿಸ್ಕಷನ್ ಗಳನ್ನ ಮಾಡಿ ಈಗ ಒಂದು ನೋಟಿಸ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಚಿತ್ರತಂಡದ ತಂಡದಿಂದ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಸೊ ಅದರಲ್ಲಿ ನೋಡ್ಬೇಕಾದ್ರೆ ಈ ತರ ಒಂದು ಕಾನೂನು ಬಾಹಿರ ತಪ್ಪನ್ನ ಮಾಡಬಾರ್ದು ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಇದ್ರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ಕೂಡ ಇವತ್ತೊಂದು ಪ್ರೆಸ್ ಮೀಟ್ ಅನ್ನ ನಡೆಸ್ತಾರೆ. ಆ ಪ್ರೆಸ್ ಮೀಟ್ ಅಲ್ಲೂ ಹೇಳ್ತಾರೆ, ಪೈರಸಿ ಮಾಡೋರಿಗೆ ಏನು ಹೇಳಕ್ಕಾಗಲ್ಲ, ಈ ತರ ಮಾಡಬಾರ್ದು ಅಂತ ಎಷ್ಟು ಹೇಳಿದ್ರು ಅವ್ರು ಮಾಡಲ್ಲ ಅನ್ನೋದು. ಸೊ ಇದಕ್ಕಿಂತ ಮುಂಚೆ ಒಂದು ಸದ್ದಾಗಿತ್ತು, ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಪಡೆಗಳಿಗೆ ಉತ್ತರ ಆ ತರ ಏನೋ ಒಂದು ಮಾತುಗಳನ್ನ ಹೇಳಿರ್ತಾರೆ. ಸೊ ಅಲ್ಲಿ ನೋಡೋದಾದ್ರೆ ಸುದೀಪ್ ಅವ್ರು ಹೇಳಿದ ರೀತಿ ಪೈರಸಿ ಮಾಡೋರ್ಗಿತ್ತು, ಬಟ್ ಅದನ್ನ ಬೇರೆ ಎಲ್ಲೋ ಕೊಂಡೋಗಿ ಇನ್ನೂ ಏನೋ ಕಾಂಟ್ರವರ್ಸಿಗಳನ್ನ ಮಾಡಿದ್ದು ಇದೆ. ಸೊ ಅದಾಗಿ ಮತ್ತೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಸುದೀಪ್ ಅವರು. ಸೊ ಆಗ ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ. ಮಾರ್ಕ್ ಸಿನಿಮಾಕ್ಕೂ ಅಷ್ಟೇ ಮೊದಲನೇ ದಿನ ಅಂದ್ರೆ ಸ್ಟಾರ್ಟಿಂಗ್ ಮೊನ್ನೆ ಗುರುವಾರನೇ 4,000 ಲಿಂಕ್ ಗಳನ್ನ ಡಿಲೀಟ್ ಮಾಡಿದಾರಂತೆ. ಇನ್ನು ನಿನ್ನೆ 6 ಗಂಟೆಯಿಂದ 9 ಗಂಟೆ ತನಕ 900 ಲಿಂಕ್ ಗಳು ಡಿಲೀಟ್ ಆಗಿದೆ. ಸೊ ಹಾಗಾಗಿ ನೀವೇ ಊಹೆ ಮಾಡ್ಕೊಳ್ಳಿ, ನಿಮಿಷಕ್ಕೊಂದು ಅಂದ್ರೆ ಸಿನಿಮಾ ನೋಡಕ್ ಹೋಗ್ತಿರೋರು ಸಿನಿಮಾ ನೋಡದೆ ಅಲ್ಲಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡೋದಾಗಿರ್ಬೋದು, ವಿಡಿಯೋನ ಇನ್ಸ್ಟಾಗ್ರಾಮ್ ಅಥವಾ ತಮ್ಮ ಫೇಸ್ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಹಾಕೋದಾಗಿರ್ಬೋದು, ಈ ತರ ಮಾಡಿದ್ರಿಂದ ಎಷ್ಟೋ ಲಿಂಕ್ಗಳು ಈಗ ಸಾಕಷ್ಟು 4,000 5,000 ಗಾಡಿ ದಾಟಿರ್ಬೋದು ಮಾರ್ಕ್ ಸಿನಿಮಾಕ್ಕೂ ಕೂಡ. ಹೀಗೆ ಇದನ್ನ ನೋಡಿದ್ರೆ 45 ಸಿನಿಮಾದವರು ಕೂಡ ಅಷ್ಟೇ ಬೆದರಿಕೆ ಕರೆಯನ್ನು ಹಾಕಿದ್ದಾರೆ. ಅಂದ್ರೆ ಅವರಿಗೆ ಕೂಡ ಸಾಕಷ್ಟು ಬೆದರಿಕೆಗಳು ಬಂದಿರ್ಬೋದು ಅಥವಾ ಸಿನಿಮಾ ಓಡೋದಿಲ್ಲ, ಸಿನಿಮಾಕ್ಕೆ ಅಡೆತಡೆ ಮಾಡ್ತೀವಿ ಅನ್ನೋ ಕೆಲವೊಂದಿಷ್ಟು ಬೆದರಿಕೆಗಳು ಕೂಡ ಬಂದಿರುತ್ತಂತೆ. ಆ ಒಂದು ವಿಷಯವನ್ನ ಕೂಡ ಅವ್ರು ಹಂಚಿಕೊಂಡಿದ್ದಾರೆ. ಸೊ ಹಾಗಾಗಿ ಅಪಪ್ರಚಾರವನ್ನ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಹಾಗಾಗಿ 45 ಮತ್ತೆ ಮಾರ್ಕ್ಗೂ ಕೂಡ ಈ ಪೈರಸಿ ಕಾಟ ತಪ್ಪಿಲ್ಲ ಅನ್ನೋದು ಇಲ್ಲಿ ಖಾತ್ರಿ ಆಗುತ್ತೆ. ಯಾಕಂದ್ರೆ ಸಿನಿಮಾ ಓಡಲ್ಲ, ಸಿನಿಮಾ ಓಡಬಾರ್ದು ಅನ್ನೋ ಕಾರಣಕ್ಕೆ ಏನಾದ್ರು ಈ ತರ ಮಾಡ್ತಿದ್ದಾರೆ ಅಥವಾ ಅವ್ರ ಮೇಲೆ ಹುಚ್ಚು ಅಭಿಮಾನಕ್ಕೋಸ್ಕರ ಈ ತರ ಮಾಡ್ತಿದಾರೋ ಗೊತ್ತಿಲ್ಲ. ಬಟ್ ಇದರಿಂದ ಎಫೆಕ್ಟ್ ಆಗ್ತಿರೋದು ಸಿನಿಮಾ ಮತ್ತೆ ಚಿತ್ರತಂಡಕ್ಕೆ, ಹಾಗೆ ಥಿಯೇಟರ್ ಅಲ್ಲಿ ಇರುವಂತ ವರ್ಕರ್ಸ್ಗೆ ಆಗಿರ್ಬೋದು,
ಅಥವಾ ಆ ಒಂದು ಚಿತ್ರತಂಡ ಏನು ಇಷ್ಟು ಸಾಧನೆ ಮಾಡ್ತಾರೆ ಅಂದ್ರೆ ಚಿತ್ರತಂಡ ಏನು ಇಷ್ಟು ಶ್ರಮ ಪಟ್ಟು ಅವರೊಂದು ಸಿನಿಮಾವನ್ನ ಮಾಡ್ತಿದೆ. ಸೊ ಆ ಸಿನಿಮಾಕ್ಕೆ ಇವರು ಈ ತರ ಪೈರಸಿ ಮಾಡೋದ್ರಿಂದ ಅದು ಅಡೆತಡೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಬಟ್ ಈ ತರ ಮಾಡೋದ್ರಿಂದ ಅವ್ರಿಗೆ ಲಾಭ ಇರಲ್ಲ, ಬಟ್ ಚಿತ್ರತಂಡಕ್ಕೆ ತುಂಬಾನೇ ಲಾಸ್ ಇರುತ್ತೆ. ಯಾಕಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಬಜೆಟ್ ಇಟ್ಕೊಂಡು ಆ ಸಿನಿಮಾವನ್ನ ಮಾಡಿರ್ತಾರೆ. ಸೊ ಈ ತರ ಪೈರಸಿ ಮಾಡೋದ್ರಿಂದ ಕತೆ ಬೇಗ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಸಿನಿಮಾ ನೋಡೋಕೆ ಥಿಯೇಟರ್ಗೆ ಬರೋರು ಮೊಬೈಲ್ ಅಲ್ಲೇ ನೋಡ್ಕೊಂಡು ಕುತ್ಕೊಂಡ್ ಬಿಡ್ತಾರೆ. ಸೊ ಹಾಗಾಗಿ ಕಥೆಯನ್ನ ಒಂದು ಚಿತ್ರಮಂದಿರದಲ್ಲಿ ನೋಡ್ಬೇಕು. ಈಗ ಸ್ಟಾರ್ಟಿಂಗ್ ಸಿನಿಮಾವನ್ನ ಕನ್ನಡ ಸಿನಿಮಾವನ್ನ ನಾವೇ ಗೆಲ್ಸ್ಬೇಕು ಹೊರತು ಬೇರೆ ಯಾರು ಗೆಲ್ಸಲ್ಲ ಇಲ್ಲಿ. ಸೊ ಹಾಗಾಗಿ ಚಿತ್ರಮಂದಿರಕ್ಕೆ ಸಿನಿಮಾವನ್ನ ಹೋಗಿ ನೋಡಿ. ಈ ಪೈರಸಿ ಅದಕ್ಕೆಲ್ಲ ತಲೆ ಕೊಡ್ಬೇಡಿ ಅಂತ ಚಿತ್ರತಂಡ ಸಾಕಷ್ಟು ದಿನದಿಂದ ಹೇಳ್ತಾನೆ ಬರ್ತಿದೆ. ಸೊ ಈಗಲೂ ಹೇಳ್ತಾ ಇದೆ, ಪೈರಸಿ ಕಾಟಕ್ಕೆ ಹೋಗ್ಬೇಡಿ, ಪೈರಸಿಯಲ್ಲಿ ಬರುವಂತ ಕೆಲವೊಂದಿಷ್ಟು ವಿಡಿಯೋಗಳನ್ನ ಅಥವಾ ಸಿನಿಮಾ ಕ್ಲಿಪ್ಗಳನ್ನ ನೋಡ್ಬೇಡಿ, ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರವನ್ನ ನೋಡಿ ಅಂತ ಸಿನಿಮಾ ತಂಡ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಸೊ ಹಾಗಾಗಿ ಕನ್ನಡ ಚಿತ್ರವನ್ನ ಗೆಲ್ಸೋದು ನಮ್ಮ ಕೈಯಲ್ಲಿದೆ. ಸೊ ಆದಷ್ಟು ನಾವು ಚಿತ್ರಮಂದಿರಗಳಲ್ಲೇ ಹೋಗಿ ಚಿತ್ರವನ್ನ ನೋಡೋದು ತುಂಬಾ ಉಪಯುಕ್ತ ಅಂತ ಹೇಳ್ತಿದ್ದೀನಿ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.